ಮೇಡಮ್, ಇದು ಸಾಂಕೇತಿಕವಾಗಿ ನಿಮಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ನೀವು ಇದನ್ನು ತಡೆದಿಲ್ಲ ಅಂದರೆ ನಾವು ಚಲನಚಿತ್ರ ಬಿಡುಗಡೆ ಆಗಲಿಕ್ಕೆ ಬಿಡೋದಿಲ್ಲ ಮತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದೆ. ದಯವಿಟ್ಟು ಅದಕ್ಕೆಲ್ಲ ಆಸ್ಪದ ನೀವು ಕೊಡಬೇಡಿ, ಅವರು ಕೊಡೋದು ಇಲ್ಲ, ಅದನ್ನ ಬರೋಕ್ಕೆ ಹೇಳಿದ್ದೀವಿ. ಸರಿ. ತೀರ್ಮಾನ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಜನರು ಹೆಣ್ಮಕ್ಳು ಕೇಳ್ತಾ ಇದ್ದಾರೆ, ನೀವು ಕನ್ನಡ ಹೋರಾಟಗಾರರು ಎಲ್ಲಿದ್ದೀರಾ, ನಮಗೆಲ್ಲ ಈ ಥರ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಪದ ಬಳಕೆ ಸರಿ ಇಲ್ಲ ಅನ್ನೋದು ಭಾವನೆಗಳನ್ನ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ದಾರೆ. ನಾವು ಬಳಸಲಿಕ್ಕೆ ಆಗಲ್ಲ, ನೀವಾಗಲಿ ನಾವಾಗಲಿ ಹೆಣ್ಣು ಮಕ್ಕಳಿಗೆ ನೋಡಿ, ನಾವೆಲ್ಲ ನಿಮ್ಮ ಚಿತ್ರಗಳು ನೋಡಿ ಎಷ್ಟೋ ಜನ ಬದಲಾವಣೆ ಆಗಿದೆ. ನಾವು ಇವೆಲ್ಲ ಕೊಟ್ಟಂಥ ಕೊಡುಗೆ ಅಪಾರ. ನಾವು ಎಲ್ಲ ಅಲ್ಲಿಂದಲೇ ಬಂದವರು. ನಾವು ಅಣ್ಣವ್ರನ್ನ ನೋಡ್ಕೊಂಡೆ ನಾವು ಇವತ್ತು ರಾಜ್ಯದ ಭಾಷೆ ಅಭಿಮಾನ ಇಟ್ಕೊಂಡ್ಬಂದಿದ್ದಾರೆ. ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಇದೆ. TRP ಸಂಪಾದನೆ ಮಾಡೋಕ್ಕೆ ನೂರಾರು ದಾರಿಗಳಿದೆ, ಹಂಗೆಲ್ಲ ಮಾಡಬಾರ್ದು. ಚಿತ್ರ ಕೊಟ್ಟರೆ ರಾಜ್ಯಕ್ಕೆ ಒಂದು ಕೊಡುಗೆ ಇರಬೇಕು. ದೊಡ್ಡವರು ನಿಮ್ಮ ಹತ್ರ ನಾವು ಅವ್ರ ಬಗ್ಗೆ ನಮಗೂ ಗೌರವ ಇದೆ. ಅಂದರೆ ಅಮ್ಮ ಅಂತಂದರೆ ತಾಯಿ ಬಗ್ಗೆ ಒಂದು ಒಳ್ಳೆ ಕಾನ್ಸೆಪ್ಟ್ಗಳನ್ನ ಪಿಕ್ಚರ್ಗಳನ್ನ ತೆಗಿತಾ ಇದ್ದಾರೆ. ಯಾಕೆ ಈ ಥರ ಆಯಿತು ಅನ್ನೋದು ನಮಗೇನೋ ಇಷ್ಟ ಆಗಿಲ್ಲ. ಅಮ್ಮ ಹೆಣ್ಮಗು ಸೋಷಿಯಲ್ ಮೀಡಿಯಾ ನೋಡಿ ನಮಗೆ ಬೇಜಾರಾಯಿತು. ನಾವು ಅದು ಕನ್ನಡ ಚಿತ್ರ ಅಲ್ವಾ, ನಮಗೂ ಇಷ್ಟ ಆಗೈತೆ. ತೀರ್ಮಾನ ತಾಳಿ ಆಗಲಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಏನು ಇಟ್ಕೋಬೇಕು ಅವೆಲ್ಲ ಮಾಡ್ತೀವಿ. ಕಾನೂನುಬದ್ಧವಾಗೇ ಮಾಡ್ತೀವಿ ನಾವು, ಏನು ತೊಂದರೆ ಏನಿಲ್ಲ. ನಾವು ಜವಾಬ್ದಾರಿ ನನ್ನ ಹಂತದಲ್ಲಿ ನನಗಿರುವಂಥ ವ್ಯಾಪ್ತಿಯಲ್ಲಿ ನಾನು ಅವ್ರನ್ನ ಕರೆದಿದ್ದೀನಿ. ಅವರು ಬಂದು ಮಾತಾಡಿಸ್ವಿ. ನಾವು ಕರೆದು ಮಾತಾಡೋದ್ರಲ್ಲಿ ನನ್ನ ನಂಬಿಕೆ ಇದೆ. ಓಕೆ, ನಾನು ಯಾವತ್ತೂ ಕೂಡ ಮಾತಿನ ಮುಖಾಂತರ ಇವತ್ತವರೆಗೂ ಕೂಡ ಯಾವುದೇ ವ್ಯಾಜ್ಯ ಇರಲಿ, ತನಿಖೆ ಇರಲಿ, ಅದನ್ನು ನಡೆಸಿದ್ದೀವಿ. ನಾನು ಅವ್ರನ್ನ ಕರೆದು ಮಾತಾಡ್ತೀನಿ. ಮೇಡಮ್, ಇದ್ರ ಕುರಿತಂತೆ ಈಗಾಗಲೇ ನಾನು ಪ್ರೇಮ್ ಅವ್ರಿಗೆ ಮತ್ತು ಆನಂದ್ ಅಡಿಯೋ ಅವರು ಇಬ್ಬರಿಗೂ ಕೂಡ ನಾನು ಮೀಟಿಂಗಿಗೆ ಕರೆದಿದ್ದೀವಿ. ಸಾರಾ ಗೋವಿಂದ ಅವ್ರ ಜೊತೆ ಮಾತಾಡಿದ್ದಾರೆ. ಈಗಾಗಲೇ ಬರ್ತಾರೆ, ಮಾತಾಡ್ತೀವಿ. ನನಗೆ ಪ್ರತಿಯೊಂದು ಮಾತಿನ ಮೂಲಕನೇ ನಾವು ಚರ್ಚೆಯ ಮುಖಾಂತರ, ಮಾತಿನ ಮುಖಾಂತರ ಬಗೆಹರಿಸೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ನಿರ್ಮಾಪಕರು KVN ಅವ್ರ ಹತ್ರನೂ ಮಾತಾಡಿದ್ದೀನಿ. ಖಂಡಿತವಾಗ್ಲೂ ಇದಕ್ಕೆ ಒಳ್ಳೆ ಉತ್ತರ ಸಿಗುತ್ತೆ. ನೀವು ಅಧ್ಯಕ್ಷರಾಗಿದ್ದರೆ ಒಳ್ಳೇದು ನಮಗೆ. ತುಂಬ ಸಂತೋಷ. ಫ್ಯಾಮಿಲಿ ಯಾರು ಈ ಥರ ಸಾಂಗ್ ಕೇಳಕ್ ಆಗಲ್ಲ. ತುಂಬಾ ವರ್ಸ್ಟ್ ಆಗಿದೆ, ವಲ್ಗರ್ ಆಗಿದೆ ಲಿರಿಕ್ಸು. ಈ ಥರ ಸಾಂಗ್ ಮತ್ತೆ ಯಾವತ್ತೂ ಬರಬಾರ್ದು. ಈ ಸಾಂಗ್ನ ಫಸ್ಟು ಡಿಲೀಟ್ ಮಾಡಿ. ಕನ್ನಡ ರಕ್ಷಣಾ ವೇದಿಕೆ ಅಷ್ಟೇ ಅಲ್ಲ, ನಾವು ಮಹಿಳಾ ರಕ್ಷಣಾ ವೇದಿಕೆಯವರು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಹೆಣ್ಣು ಅಂದ್ರೆ ಸಂಸ್ಕೃತಿ ಪೂಜೆ ಮಾಡ್ತೀವಿ. ಹೆಣ್ಣಿನ ವಿರುದ್ಧ ಇಷ್ಟು ಅಷ್ಟೇ ಪರ ಹೋರಾಟಗಾರರಲ್ಲ, ಹೆಣ್ಣಿನ ಪರ ಹೋರಾಟಗಾರರು ನಾವು ಅಷ್ಟೇ. ನಾವು ಬೆಂಬಲ ಕೊಡ್ತೀವಿ ಇವ್ರಿಗೆ ಹೋರಾಡೋದಕ್ಕೆ. ನಾವು ನಿಂತ್ಕೊಂತೀವಿ ಇವ್ರ ಜೊತೆ. ಎಲ್ಲರೂ ಹೋರಾಡೋಣ. ಈ ಥರ ಸಾಂಗ್ ಮತ್ತೆ ಬರಬಾರ್ದು. ನಮಗೆ ಈ ಥರ ಪದ ಬಳಕೆ ಸರಿ ಇಲ್ಲ. ಯಾರು ಕೇಳೋಕ್ಕಾಗಲ್ಲ. ಫ್ಯಾಮಿಲಿ ಜೊತೆ ಈ ಥರ ಸಾಂಗ್ ಕುತ್ಕೊಂಡು ಕೇಳೋಕ್ಕಾಗಲ್ಲ. ತುಂಬ ವಲ್ಗರ್ ಆಗಿದೆ. ಬೆಳೆದು ಬಂದಂತಹ ಹಾದಿಯನ್ನು ನಾವೆಲ್ಲ ಗಮನಿಸಿದ್ದೀವಿ. ಎಂತೆಂಥ ಮಹನೀಯರು ಇವತ್ತು ಕನ್ನಡ ಚಿತ್ರರಂಗಕ್ಕಾಗಿ ದುಡಿದಿದ್ದಾರೆ. ಅದರಲ್ಲೂ ಸಾಹಿತ್ಯಕಾರರು, ಸಂಗೀತ ನಿರ್ದೇಶಕರು, ಒಳ್ಳೆ ಹಾಡುಗಾರರು, ಒಳ್ಳೆ ನಟರು ಬಂದಂತಹ ಹಾದಿಯಲ್ಲಿ ಇವತ್ತು ಇತ್ತೀಚೆಗೆ ಬರುವಂತಹ ಚಲನಚಿತ್ರಗಳನ್ನು ನಾವು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸಂಭಾಷಣೆ ಇರ್ಬೋದು ಅಥವಾ ಸಾಹಿತ್ಯ ಹಾಡುಗಳಿರ್ಬೋದು, ಅಶ್ಲೀಲವಾಗಿ ಅಸಂಬದ್ಧವಾಗಿ ಒಂದು ಸಂಭಾಷಣೆಗಳನ್ನು, ಹಾಡುಗಳನ್ನು ಇವತ್ತು ಜನತೆಗೆ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಬಿಡುಗಡೆ ಆಗಬೇಕಾಗಿರ್ತಕ್ಕಂತಹ KD ಚಲನಚಿತ್ರದಲ್ಲಿ ಒಂದು ಐಟಮ್ ಸಾಂಗ್ ಅಂತ ಹೇಳ್ತಾರೆ. ಅದರಲ್ಲಿ ಬರುವಂತಹ ಪದಗಳನ್ನು ನಾನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಶ್ಲೀಲ ಪದಗಳನ್ನು ಇವತ್ತು ಬಳಸಿ ಇವತ್ತು ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರಿರ್ಬೋದು, ಚಿತ್ರ ಸಾಹಿತಿಗಳಿರ್ಬೋದು, ಇಂತಹ ಹಾಡುಗಳನ್ನು ಕೊಟ್ಟು ಇವತ್ತು ನಮ್ಮ ಯುವಕರು ಒಂದು ಹಠದಾರಿಗೆ ಇಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವತ್ತು ಸಮಾಜದಲ್ಲಿ ಮಹಿಳೆಯರಿಗೆ ಆದಂತಹ ಗೌರವ ಘನತೆ ಇವತ್ತು
ಅವರ ಘನತೆಗೆ ಧಕ್ಕೆ ತರುವಂತಹ ಕೆಲಸ ಇವತ್ತು ನಮ್ಮ ಚಿತ್ರ ನಿರ್ದೇಶಕ ಪ್ರೇಮ್ ಅವರು ಮಾಡಿದ್ದಾರೆ. ಕೂಡಲೇ ಆ ಹಾಡಿನ ಪದಗಳನ್ನು ಹೇಳಿ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ. ಅಂತಹ ಪದಗಳನ್ನು ಬಳಸಿ ಇವತ್ತು ಹಾಡನ್ನು ಚಿತ್ರೀಕರಿಸಿದ್ದಾರೆ. ಅದು ಈಗಾಗಲೇ ಯೂಟ್ಯೂಬ್ನಲ್ಲೂ ಸಹ ಬಿಡುಗಡೆಗೊಳಿಸಿದ್ದಾರೆ. ಸುಮಾರು 20 ಲಕ್ಷ 30 ಲಕ್ಷ ಅದನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಸಾರ್ವಜನಿಕರು ಸಹ ಇವತ್ತು ಆಕ್ರೋಶಭರಿತವಾಗಿ ಇವತ್ತು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆವೇಶಭರಿತವಾಗಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ನಮ್ಮ ಸಮಾಜದಲ್ಲಿ ಪರಿವರ್ತನೆಗಾಗಿ ಇವತ್ತು ಚಲನಚಿತ್ರಗಳು ದಾರಿದೀಪವಾಗಬೇಕೇ ಹೊರತು ಆ ಚಲನಚಿತ್ರಗಳು ಇವತ್ತು ನಮ್ಮ ಸಮಾಜಕ್ಕೆ, ನಮ್ಮ ಈಗಿನ ಯುವಕರಿಗೆ ಮಾರಕವಾಗಬಾರ್ದು. ಅಂತಹ ದೃಷ್ಟಿಯಲ್ಲಿ ಇವತ್ತು ಚಲನಚಿತ್ರಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಏನಿವ ವಾಣಿಜ್ಯ ಮಂಡಳಿ ಕೂಡಲೇ ಇಂತಹ ಚಿತ್ರಗಳಿಗೆ ಕಡಿವಾಣ ಹಾಕಬೇಕು, ಇಂತಹ ಹಾಡುಗಳನ್ನು ನಿರ್ಬಂಧಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ಅನೇಕ ಕನ್ನಡ ಪರ, ದಲಿತ ಪರ, ಕಾರ್ಮಿಕ ಪರ, ಚಾಲಕ ಪರ, ಮಹಿಳಾ ಪರ, ಇನ್ನೂ ಅಧ್ಯಕ್ಷರಿಗೆ, ಮಾನ್ಯ ಅಧ್ಯಕ್ಷರು ಸಹ ಮಹಿಳೆ ಆಗಿರೋದ್ರಿಂದ ಕೂಡಲೇ ಆ ಚಲನಚಿತ್ರದ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಆ ಹಾಡಿನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಎಂಬಂತಹ ನಿಟ್ಟಲ್ಲಿ ಇವತ್ತು ನಾವು ಮನವಿಯನ್ನು ಸಾಂಕೇತಿಕವಾಗಿ ಎಲ್ಲರೂ ಇವತ್ತು ಶಾಂತಿಯುತವಾಗಿ ಪತ್ರವನ್ನು ಕೊಡ್ತಾ ಇದ್ವಿ. ಇದು ಒಪ್ಪಕ್ಕಿಲ್ಲ, ಪುರುಷರು ಒಪ್ಪಕ್ಕಿಲ್ಲ. ದುಡ್ಡು ಸಂಪಾದನೆ ಮಾಡಲಿಕ್ಕೆ ಹಲವಾರು ದಾರಿ ಇದೆ. ದಯಮಾಡಿ ಇಂಥ ಚಿತ್ರಗಳನ್ನೆಲ್ಲ ಜನರಿಗೆ ತಂದು ಎಲ್ಲ ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ಮಾಡಬಾರ್ದು. ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು. ಆ ಕಾಲದಿಂದ ನಾಡಿನ ಬಗ್ಗೆ, ಜನರ ಬಗ್ಗೆ, ಕನ್ನಡದ ಬಗ್ಗೆ ಗೌರವ ಇಟ್ಕೊಂಡು ಬಂದಂಥವ್ರು. ಸಾಕಷ್ಟು ಚಿತ್ರರಂಗ ಉಳಿಬೇಕು ಅಂತ ಸಾಕಷ್ಟು ಕೇಸ್ಗಳು ಹಾಕ್ಸ್ಕೊಂಡು ಹೋರಾಟ ಮಾಡ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಗೌರವ. ತಮ್ಮ ದಕ್ಷಿಣ ಭಾರತದಲ್ಲಿ ಇವತ್ತು ಕರ್ನಾಟಕ ಅಂದರೆ ಭಾರಿ ಪವಿತ್ರವಾದ ಜಾಗ, ಪವಿತ್ರವಾದ ಜನರು. ಆದ್ದರಿಂದ ಇವತ್ತು ಇಡೀ ದೇಶದ ಜನರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ಕನ್ನಡಿಗರಾದವರು ಒಳ್ಳೆ ಗೌರವ ಕೊಡಬೇಕು, ಒಳ್ಳೆ ಚಿತ್ರಗಳನ್ನ ಕೊಡಬೇಕು. ಇವತ್ತು ಕೊಟ್ಟಂಥ ಕೊಡುಗೆ ಈ ರಾಜ್ಯಕ್ಕೆ, ದೇಶಕ್ಕೆ, ರಾಷ್ಟ್ರಕ್ಕೆ ಅಪಾರ. ಆದ್ರಿಂದ ನಾನು ಏನು ಹೇಳ್ತಾ ಇದ್ದೀನಿ, ಅವರು ಸಾಕಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ ಕನ್ನಡ ಚಿತ್ರನ. ದಯಮಾಡಿ ಏನು ಆ ಪದ ಬಳಕೆ ಸಾಂಗ್ಸ್ ಇದೆ ಅದನ್ನ ರದ್ದು ಮಾಡಬೇಕು. ಅದು ಸರಿ ಅರ್ಥ ಮಾಡಿಕೊಂಡು ಈ ವಾಣಿಜ್ಯ ಮಂಡಳಿ ಏನು ಚಿತ್ರರಂಗಕ್ಕೆ ಒಂದು ಅಂಗಸಂಸ್ಥೆ ಓದಿದ್ದಾರೆ, ಅವರು ಕೂಡ ಸಾಕಷ್ಟು ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಂಥ ಉತ್ತರ ಕೊಟ್ಟರೆ ಸರಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಯವರು, ಎಲ್ಲ ಸಂಘ ಸಂಸ್ಥೆಗಳು ಹೆಣ್ಮಕ್ಳು ತೊಂದರೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಚಿತ್ರರಂಗ ನಮ್ಮ ಕನ್ನಡ ಅನ್ನೋ ಒಂದು ಪದ, ಆ ಕನ್ನಡ ಪದಕ್ಕೆ ಅವಮಾನ ಮಾಡುವಂಥ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಪ್ರೇಮ್ ಅವ್ರಿಗೆ ಯಾಕೆ ಈ TRP ಯೋಚನೆ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ತಾಯಿ ಬಗ್ಗೆ ಅಂದರೆ ಒಂದು ತುಂಬ ಕರುಣೆಯಿಂದ ಆ ಚಿತ್ರದಲ್ಲಿ ಎಲ್ಲ ಚಿತ್ರದಲ್ಲೂ ತೋರಿಸ್ಕೊಂಡು ಬಂದಿದ್ದಾರೆ. ಆದರೆ ಈ ಚಿತ್ರದಲ್ಲಿ TRP ಬೇಕು, ನನ್ನ ಚಿತ್ರ ಓಡಬೇಕು ಅಂತ ಏನಾದ್ರು ಮಾಡಿದರೆ ಉದ್ದೇಶ ಇದ್ದರೆ ಇದು ತಪ್ಪು. ಕನ್ನಡ ಪರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ಮ ಕರ್ನಾಟಕ ಒಕ್ಕೂಟದ ಅಧ್ಯಕ್ಷರಾದಂಥ ವಂಶದ ನಟರಾಜು, ನಮ್ಮ ಮೂರ್ತಿ ಅಣ್ಣವರು, ಮಹಿಳಾ ಸಂಘಟನೆಯವರು ಎಲ್ಲರೂ ಇವತ್ತು ಸೇರಿ, ಯಾಕಂತಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅದನ್ನು. ಇಡೀ ಪರಭಾಷಿಕರು ನಮ್ಮನ್ನು ನೋಡಿಬಿಟ್ಟು ಕೇವಲ ಮಾಡುವಂಥ ಕೆಲಸಕ್ಕೆ ನಾವು ಹೋಗಬಾರ್ದು. ಇವತ್ತು ಎಷ್ಟೋ ಚಿತ್ರಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವರು ಒಳ್ಳೆ ತಾಯಿ ಬಗ್ಗೆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಇವತ್ತು ಯಾಕೆ ಇವತ್ತು ಪ್ರೇಮ್ ಅವರಿಗೆ ಇಂಥ ಕಾನ್ಸೆಪ್ಟ್ ಬಂತು? TRP ಕಮ್ಮಿ ಆಯಿತಾ? ಕರ್ನಾಟಕದ ಚಲನಚಿತ್ರಗಳು ಓಡ್ತಾ ಇಲ್ಲ ಅಂತ ಈ ಥರ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ನಮಗೆ ಒಂದು ಭಾವನೆ ಆಗಿದೆ. ಈ ಮೇಡಮ್ ಅವರು ಈಗ ಮಹಿಳಾ ಅವರು ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ಇದನ್ನು ತಿಳಿಸ್ತೀವಿ. ಕೂಡಲೇ ಏನಾದ್ರು ಕ್ರಮ ತಗೊಳ್ದೆ, ಯಾಕಂದರೆ ಚಿತ್ರದಲ್ಲಿ ಏನಾದ್ರು ಡಬಲ್ ಮೀನಿಂಗ್ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶ ಕೊಡುವಂಥ ಒಂದು ಹಾಡೇ ಆಗಲಿ, ಒಂದು ಟಿವಿನಲ್ಲಿ ಮಾಡಬೇಕು, ಈ ಥರ ಓಕೆ. ಸೊ ಜಯಮಾಲ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ, ಮನವಿ ಕೊಡ್ತೀವಿ. ಅವರು ಒಂದು ಮಹಿಳೆಯರು ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಕೇಳ್ಕೊಂಡ್ರೆ ಫಿಲಮ್ ರಿಲೀಸ್ ಆಗೋಕ್ಕೆ ನಾವು ಯಾರು ಬಿಟ್ಕೊಡಲ್ಲ ಅಂತ ಮಾತಾಡ್ತೀವಿ. ಕನ್ನಡ ಅಕ್ಷರಕ್ಕೆ ಡಾಕ್ಟರ್ ವಿಷ್ಣು